ಓಂ ಶ್ರೀ ರಾಘವೇಂದ್ರಾಯ ನಮಃ. ಬುಧವಾರ ಶಕ್ತಿಶಾಲಿಯಾದ ಗುರು ಪೌರ್ಣಮಿ ಬಂದಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ, ಉದ್ಯೋಗ ಸಿಗದೆ ಒದ್ದಾಡ್ತಿದ್ರೆ ಅಥವಾ ಸಾಲದ ಬಾಧೆಯಿಂದ ಸಮಸ್ಯೆಗೆ ಪರಿಹಾರ ಸಿಗಬೇಕಾಗಿದ್ರೆ ಗುರು ಪೌರ್ಣಮಿಯ ದಿನ ಯಾವ ಒಂದು ವಸ್ತುನ ರಾಯರು ಬಳಿ ಇಡಬೇಕು, ಅಷ್ಟೇ ಅಲ್ಲದೆ ರಾಯರ ಸೂಕ್ಷ್ಮ ಶಕ್ತಿಯನ್ನು ಮನೆಗೆ ಸೆಳೆಯುವ ರಾಯರಿಗೆ ಅತ್ಯಂತ ಪ್ರಿಯವಾದ ಆ 3 ವಿಶೇಷ ಪೂಜಾ ವಿಧಾನನ ಯಾವ ರೀತಿ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ವಿಶೇಷ ಪೂಜಾ ವಿಧಾನನ ನೀವು ಅನುಸರಿಸೋದ್ರಿಂದ ಅವತ್ತೊಂದು ದಿವಸ ತುಂಬ ಅಂದರೆ ತುಂಬ ವಿಶೇಷವಾದ ಅನುಗ್ರಹನ ನೀವು ಪಡ್ಕೋತೀರಾ. ಅದನ್ನು ನೀವು ತಿಳ್ಕೊಬೇಕಾಗಿದ್ದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಗುರು ಪೌರ್ಣಮಿಯ ಮಹತ್ವನ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಗುರು ಪೌರ್ಣಮಿ ಅಂದರೆ ಸದ್ಗುರುಗಳ ಆಶೀರ್ವಾದದ ಮಹಾಪೂರ ಅರಿಯುವ ದಿನ ಅಂತಲೇ ಹೇಳ್ಬೋದು. ಜಾತಕದಲ್ಲಿ ಗುರು ದೋಷವಿದ್ದರೆ ಅಥವಾ ದುರಾದೃಷ್ಟ ನಿಮ್ಮನ್ನು ಕಾಡುತ್ತಿದ್ದರೆ ಈ ದಿನದಂದು ಮಾಡುವ ಇದೊಂದು ಸಣ್ಣ ಪರಿಹಾರಕ್ಕೂ 100 ಪಟ್ಟು ಹೆಚ್ಚಿನ ಫಲ ನಿಮಗೆ ಸಿಗ್ತಾ ಹೋಗುವಂಥದ್ದು. ಇನ್ನು ಗುರು ಪೌರ್ಣಮಿ ಕೇವಲ ಒಂದು ಹಬ್ಬವಲ್ಲ, ಇದು ಮಂತ್ರಾಲಯದ ಆ ಸಜೀವ ಬೃಂದಾವನದಿಂದ ಹೊರಹೊಮ್ಮುವ ದೈವಿಕ ಕಿರಣಗಳು. ಇಂದಿಗೂ ಕೂಡ ಮಂತ್ರಾಲಯದ ಬೃಂದಾವನದ ಒಳಗಡೆಯಿಂದ ವೀಣೆಯ ನಾದ ಆಗಿರ್ಬೋದು, ಮಂತ್ರಘೋಷಗಳು ಕೇಳಿ ಬರುತ್ತೆ ಅಂತ ಅಲ್ಲಿರುವಂಥ ಹಿರಿಯ ಅರ್ಚಕರೇ ಒಪ್ಪಿಕೊಂಡಿದ್ದಾರೆ. ಇನ್ನು ನಾವು ಈ ಗುರು ಪೌರ್ಣಮಿಯ ದಿನ ಯಾವ ಟೈಮಿಂಗ್ಸಲ್ಲಿ ನಾವು ಪೂಜೆನ ಮಾಡ್ಬೋದು ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಮಂಗಳವಾರ ಬೆಳಿಗ್ಗೆಯಿಂದನೇ ಇದು ಶುರುವಾಗುವಂಥದ್ದು. 28/2/2026 ಬೆಳಿಗ್ಗೆ 6:18ರಿಂದ ಬುಧವಾರ ರಾತ್ರಿ 29ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಅದರಿಂದಾಗಿ ನೀವು ಬುಧವಾರ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ನೀವು ಪೂಜೆನ ಮಾಡ್ಬೋದು, ಆಚರಣೆನ ಮಾಡ್ಬೋದು. ಬೆಳಗ್ಗೆ ಮತ್ತು ಸಂಜೆ ಪ್ರಶಸ್ತವಾಗಿರುವ ಟೈಮಿಂಗ್ಸ್ ಯಾವುದು ಅಂದರೆ ಬೆಳಗ್ಗೆ 5:15ರಿಂದ 6 ಗಂಟೆ ತನಕ ಇರುತ್ತೆ. ಇನ್ನು ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ ನೀವು ಮಾಡ್ಬೋದು. ಮಧ್ಯದಲ್ಲಿ ರಾಹುಗಾಲನ ನೋಡಿಕೊಂಡು ನೀವು ಪೂಜೆನ ಮಾಡುವಂಥದ್ದು. ಇನ್ನು ಈ ಗುರು ಪೌರ್ಣಮಿಯ ದಿನ ನಾವು ಮಾಡಬಾರ್ದಾಗಿರುವಂಥ ತಪ್ಪು ಏನು ಅಂದರೆ, ಗುರು ಪೌರ್ಣಮಿಯ ದಿನ ಮನೆಯಲ್ಲಿ ಯಾರೂ ಕೂಡ ಜಗಳನ ಆಡೋಕೆ ಹೋಗಬೇಡಿ. ಮತ್ತು ಹಿರಿಯರಿಗಾಗಿರ್ಬೋದು ಅಥವಾ ನಿಮ್ಮ ಗುರುಗಳಿಗಾಗಿರ್ಬೋದು ನಿಂದನೆ ಮಾಡೋದಕ್ಕಂತೂ ದಯವಿಟ್ಟು ಹೋಗೋದಕ್ಕೆ ಹೋಗಬೇಡಿ. ಇನ್ನೂ ನೀವು ಬುಧವಾರ ಪೂರ್ತಿ ರಾಯರ ನಾಮಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ಇದ್ದರೆ ರಾಯರ ಸಂಪೂರ್ಣ ರಕ್ಷಾ ಕವಚ ನಿಮ್ಮ ಕುಟುಂಬದ ಮೇಲೆ ಸದಾ ಇದ್ದೇ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆಯಲು ಇದು ವರ್ಷದ ಅತ್ಯುತ್ತಮ ದಿನ ಅಂತಲೇ ಹೇಳ್ಬೋದು. ಈ ಪೌರ್ಣಮಿಯ ದಿನ ನಿಮ್ಮ ಮನೆಯಲ್ಲೇ ರಾಯರ ಮುಂದೆ ಈ ಒಂದು 3 ವಿಶೇಷ ಪೂಜೆಗಳನ್ನ ನೀವು ಮಾಡಿ ನೋಡಿ. ನಿಮ್ಮ ಇಡೀ ವಂಶಕ್ಕೆ ರಾಯರು ರಕ್ಷಾ ಕವಚವಾಗಿ ನಿಂತ್ಕೋತಾರೆ. ಅಷ್ಟೇ ಅಲ್ಲದೆ ವಿಶೇಷ ಪೂಜೆನ ತಪ್ಪದೆನೇ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಮುಂದೆ ಹೇಳ್ಕೊತಾ ನೀವು ಏನನ್ನೇ ಬೇಡಿಕೊಂಡರೂ ಕೂಡ ರಾಯರು ಅನುಗ್ರಹ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಯರು ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಿ ಇಂದಿಗೆ 106 ವರ್ಷಗಳಾಗಿವೆ. ಅವರು ಇಂದಿಗೂ ಕೂಡ ಅಲ್ಲಿ ಸೂಕ್ಷ್ಮ ರೂಪದಲ್ಲೇ ಜೀವಂತವಾಗಿದ್ದಾರೆ ಅಲ್ವಾ. ಅದರಲ್ಲೂ ಗುರು ಪೌರ್ಣಮಿಯ ರಾತ್ರಿ ರಾಯರ ಶಕ್ತಿ 100 ಪಟ್ಟು ಹೆಚ್ಚಾಗಿರುತ್ತಂತೆ. ಈ ಸಮಯದಲ್ಲಿ ನಾವು ಮಾಡುವ ಒಂದು ಸಣ್ಣ ಪ್ರಾರ್ಥನೆ ಅಥವಾ ಒಂದು ಸಣ್ಣ ಸೇವೆನೂ ಕೂಡ ನೇರವಾಗಿ ರಾಯರ ಸೂಕ್ಷ್ಮ ಶಕ್ತಿಗೆ ತಲುಪುತ್ತದೆ. ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇನ್ನೊಂದು ವಿಧಾನನ ನೀವು ಅನುಸರಿಸಿದ್ರೆ ತುಂಬಾ ಒಳ್ಳೆಯದು. ಯಾವ ವಿಧಾನ ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಮೊದಲನೇ ವಿಶೇಷ ವಿಧಾನನ ನೋಡ್ತಾ ಹೋಗೋಣ. ಈಗ ಪೂಜೆಯ ವಿಧಾನನ ಗಮನ ಇಟ್ಟು ನೀವು ಕೇಳಿಸ್ಕೊತಾ ಹೋಗಿ. ಮೊದಲು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ರಾಯರ ಫೋಟೋನ ಸ್ವಚ್ಛನ ಮಾಡ್ಕೊಳ್ಳಿ. ಗಂಧ ಕುಂಕುಮದಿಂದ ಅಲಂಕಾರನ ಮಾಡ್ಕೊಳ್ಳಿ. ರಾಯರ ಮುಂದೆ 2 ತುಪ್ಪದ ದೀಪನೋ ಅಥವಾ ಎಳ್ಳೆಣ್ಣೆ ದೀಪನೋ ನೀವು ಹಚ್ಚಿಡಿ. ಸಂಜೆ ಅಥವಾ ಬೆಳಗ್ಗೆ 2 ಟೈಮಲ್ಲಿ ಯಾವುದ್ರಲ್ಲರೂ ನೀವು ಮಾಡ್ಕೋಬೋದು. ಮತ್ತು ಇದು ತುಳಸಿ ಮೃತ್ತಿಕೆ ತೀರ್ಥ ಅಂತ ಹೇಳ್ತೀವಿ. ಈ ಪೂಜೆ ಮಾಡುವ ಮುನ್ನ ರಾಯರ ಫೋಟೋದ ಬಲಗಡೆ ಸೈಡು ಒಂದು ಸಣ್ಣ ತಾಮ್ರದ ಬಟ್ಲನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಶುದ್ಧವಾದ ನೀರನ್ನ ನೀವು ತುಂಬಿಟ್ಕೊಂಡು ಅದರಲ್ಲಿ ಒಂದೆರಡು ದಳ ತುಳಸಿ ಎಲೆಗಳನ್ನ ಹಾಕೊಬೇಕು. ಮತ್ತು ಒಂದು ಸಣ್ಣ ಕಲ್ಸಕ್ರೆ ಚೂರನ್ನ ನೀವು ಹಾಕೊಳ್ಳಿ. ಸಾಧ್ಯ ಆದರೆ ನಿಮ್ಮ ಮನೇಲೇನಾದ್ರು ಇದ್ದರೆ ರಾಯರು ಹತ್ತಿರದ ಮಠದ ಮೃತ್ತಿಕೆ ಮಣ್ಣೇನಾದರೂ ಇದ್ದರೆ ಅದನ್ನು ಆ ನೀರಿಗೆ ಸ್ಪರ್ಶನ ಮಾಡಿ ನೀವು ಇಡಬೇಕು. ಪೂಜೆ ಆದಮೇಲೆ ಈ ನೀರು ಕೇವಲ ನೀರಾಗಿರದೆ ರಾಯರ
ಕಾಂತಿಯ ಶಕ್ತಿಯನ್ನು ಹೀರಿಕೊಂಡು ಮಹಾತೀರ್ಥವಾಗಿ ಅದು ಕನ್ವರ್ಟ್ ಆಗುತ್ತೆ. ಇದನ್ನು ಮನೆಯವರೆಲ್ಲರೂ ಕೂಡ ನೀವು ಸ್ವೀಕಾರನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ದೂರ ಆಗುವಂಥದ್ದು. ಇನ್ನು ಎರಡನೆಯ ವಿಶೇಷ ವಿಧಾನ, ಇದನ್ನು ಅರಿಶಿಣದ ಸ್ವಸ್ತಿಕ್ ರಂಗೋಲಿ ಅಂತಲೇ ಕರಿಬೋದು. ಈ ವಿಧಾನನ ರಾಯರ ಫೋಟೋ ಮುಂದೆ ಒಂದು ತಟ್ಟೆನ ಇಟ್ಕೊಳ್ಳಿ ಅಥವಾ ಮಣೆ ಮೇಲಾದರೂ ನೀವು ಅರಿಶಿಣದಿಂದ ಸ್ವಸ್ತಿಕ್ ರಂಗೋಲಿನ ನೀವು ಬಡಿಸ್ಬೇಕು ಮುಂಗುರದ ಬೆರಳಿಂದ. ಇನ್ನು ರಾಯರಿಗೆ ಅರಿಶಿಣದ ವರ್ಣ ಅಂದರೆ ತುಂಬಾ ಪ್ರೀತಿ. ಈ ಸ್ವಸ್ತಿಕ್ನ ಮಧ್ಯಭಾಗದಲ್ಲಿ ನೀವು ಕುಂಕುಮನೆಲ್ಲ ಹಚ್ಬಿಟ್ಟು ₹1 ನಾಣ್ಯನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ದೀಪನ ಹಚ್ಚಿಟ್ರೆ ಇದು ಗುರು ಪೌರ್ಣಿಮೆಯ ದಿನ ನಿಮ್ಮ ಮನೆಯಲ್ಲಿರುವ ಧನಾಕರ್ಷಣೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಮನೆ ಪೂರ್ತಿ ಅದು ಮ್ಯಾಗ್ನೆಟ್ ರೀತಿ ಮನಿನ ಆಕರ್ಷಣೆ ಮಾಡ್ತಾ ಹೋಗುತ್ತೆ. ಇನ್ನು ಮೂರನೆಯ ವಿಶೇಷವಾದ ವಿಧಾನ, ಇದು 24 ಗಂಟೆ ಕಲ್ಲು ಸಕ್ಕರೆ ದೀಪ ಅಂತ ಈ ವಿಧಾನನ ಹೇಳ್ತಾರೆ. ನೀವು ಹಚ್ಚುವಂಥ ತುಪ್ಪದ ದೀಪದ ಕೆಳಗಡೆ ಅಂದರೆ ಒಂದು ಸಣ್ಣದ ತಟ್ಟೆಯಲ್ಲಿ ನೀವು ಒಂದು ದೀಪನ ಇಟ್ಟು ನೀವು ಹಚ್ಚಬೇಕು. ಒಂದು ದೀಪನೇ ಹಚ್ಚಬೇಕು, 2 ಬತ್ತಿನ ಹಾಕಿರಬೇಕು, ತುಪ್ಪದ ದೀಪನೇ ಹಚ್ಚಬೇಕು. ಅದ್ರ ಸುತ್ತ ನೀವು ಬಿಳಿ ಕಲ್ಸಕ್ರಾರು ಇಡ್ಬೋದು ಅಥವಾ ಕೆಂಪು ಕಲ್ಸಕ್ಕರೆ ಆದರೂ ನೀವು ಇಡ್ಬೋದು. ಕಲ್ಲು ಸಕ್ಕರೆನ ನೀವು ಜೋಡಿಸ್ಕೋತಾ ಬರಬೇಕು. ರಾಯರಿಗೆ ಕಲ್ಲು ಸಕ್ಕರೆನೇ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು. ದೀಪದ ಶಾಖಕ್ಕೆ ಕಲ್ಲು ಸಕ್ಕರೆಯ ದೈವಿಕ ಕಳೆ ಹೆಚ್ಚುತ್ತದೆ. ಪೂಜೆಯ ನಂತರ ಈ ಕಲ್ಲು ಸಕ್ಕರೆನ ಮನೆಯವರೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ಸ್ವೀಕರಣ ಮಾಡ್ಬೋದು. ಇದನ್ನು ನೀವು ಬುಧವಾರ ಹಚ್ಚಿದ್ರೆ ಬೆಳಗ್ಗೆ ಹಚ್ಚಿದ್ದೀರಂದರೆ ನಾಳೆ ಬೆಳಗ್ಗೆ ನೀವು ಅದನ್ನ ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ನೀವು ಸ್ವೀಕರಣ ಮಾಡ್ಬೋದು. ಅಂದರೆ 24 ಗಂಟೆ ನೀವು ರಾಯರ ಮುಂದೆನೇ ಬಿಟ್ಟಿರಿ. ಸಾಧ್ಯ ಆದರೆ 24 ಗಂಟೆನೂ ಕೂಡ ದೀಪ ಉರಿಯೋ ರೀತಿ ಮಾಡಿ. ಅಂದರೆ ಬೆಳಗ್ಗೆ ಹಚ್ಚಿರ್ತೀರ, ಸಣ್ಣದಾಗಿ ಬತ್ತಿನ ಹಾಕಿ ತುಂಬ ನೀವು ಎಣ್ಣೆನೋ ತುಪ್ಪನೋ ಬಿಟ್ಬಿಟ್ಟು ರಾಯರ ಮುಂದೆ ಹಚ್ಚಿ ಬಿಟ್ಬಿಡಿ. ಇನ್ನು ಸಂಜೆ ಹಚ್ಚಿದ್ರೆ ನಾಳೆ ಬೆಳಗ್ಗೆ ತನಕ ಉರಿಯೋ ರೀತಿ ಸಣ್ಣ ಬತ್ತಿಲಿ ನೀವು ಉರಿಸಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. 3 ವಿಧಾನನ ನೀವು ಕಲ್ಸಕ್ರೆ ಇಟ್ರಿ, ನೀರಿಟ್ಟಿದ್ದೀರ, ಸ್ವಸ್ತಿಕ್ ರಂಗೋಲಿನೇ ಬಿಡಿಸಿದ್ದೀರಾ, ನೀವು ಯಾವ ರೀತಿ ರಾಯರಿಗೆ ಪೂಜೆನ ಮಾಡ್ತಿದ್ರಿ, ಮಹಾಮಂಗಳಾರತಿನ ಮಾಡ್ತಾಯಿದ್ರಿ, ಕರ್ಪೂರದ ಆರತಿನ ಮಾಡ್ತಾಯಿದ್ರಿ, ನೀವು ಮಾಡ್ಕೋಬೋದು. ಮಾಡಿದ ನಂತರ ರಾಯರಿಗೆ ಅತ್ಯಂತ ಪ್ರಿಯವಾದ ತುಳಸಿ ದಳಗಳಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ನೀವು ಹೇಳ್ಕೋಬೇಕು. ಕನಿಷ್ಠ 21 ಸಾರಿ ಅಥವಾ 108 ಸಾರಿ ಆದರೂ ನೀವು ಒಂದೊಂದೇ ತುಳಸಿ ದಳನ ತೆಗೆದುಕೊಂಡು ರಾಯರ ಪಾದಕ್ಕೆ ಹಾಕ್ತಾ ಅರ್ಚನೆನ ಮಾಡಬೇಕು. ಪ್ರತಿ ಸಾರಿನೂ ಈ ಮಂತ್ರನ ಹೇಳ್ಕೋಬೇಕು. ಮತ್ತು ರಾಯರ ಸ್ತೋತ್ರನ ಪಠನೆನ ಮಾಡ್ತಾ ಸಾಷ್ಟಾಂಗ ನಮಸ್ಕಾರನ ಮಾಡಬೇಕು 3 ಸರಿ. ಅಂದರೆ ಗಂಡು ಮಕ್ಕಳಾದರೆ 3 ಸರಿ ಸಾಷ್ಟಾಂಗ ನಮಸ್ಕಾರನ ಮಾಡಿ, ಹೆಣ್ಮಕ್ಳಾದ್ರೆ ಮಂಡಿ ಊರಿ 3 ಸರಿ ನಮಸ್ಕಾರನ ಮಾಡಿಕೊಂಡು ಇವತ್ತಿನ ದಿವಸ ರಾಯರ ಸನ್ನಿಧಿಲಿ ಏನಾದ್ರು ನೀವು ಕಣ್ಣೀರಿಟ್ಟು ನಿಮ್ಮ ಕಷ್ಟನ ಹೇಳ್ಕೊತು ಅಂದರೆ ರಾಯರು ತಕ್ಷಣ ನಿಮ್ಮ ಕೈಯನ್ನು ಹಿಡಿತಾರೆ. ಇದ್ರ ಜೊತೆಗೆ ನೀವು ಪೌರ್ಣಮಿಯ ದಿನ ರಾತ್ರಿ ಇನ್ನು ಸಂಜೆ ತನಕ ನೀವು ಪೂಜೆ ಎಲ್ಲ ಮುಗಿಸಿದ್ರಿ, ರಾತ್ರಿ 8 ಗಂಟೆ ಆದಮೇಲೆ ನೀವು ರಾಯರ ಫೋಟೋ ಮುಂದೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ತುಪ್ಪದ ದೀಪನ ನೀವು ಹಚ್ಚಿ, ನಂತರ ಒಂದು ಸಣ್ಣ ಹಳದಿ ಅಥವಾ ಕೆಂಪು ಬಟ್ಟೆನ ತೆಗೆದುಕೊಂಡು ಆ ಬಟ್ಟೆಯ ಒಳಗೆ ನಿಮ್ಮ ಜಾತಕದಲ್ಲಿ ಗುರುಬಲನ ಹೆಚ್ಚಿಸೋದಕ್ಕೆ ಈ ವಿಧಾನನ ನೀವು ಅನುಸರಿಸಬೇಕು. ಸ್ವಲ್ಪ ಹಸಿರು ಹೆಸರು ಕಾಳು ಬರುತ್ತಲ್ಲ, ಹೆಸರು ಕಾಳು ಮತ್ತು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಹೀರಿಕೊಳ್ಳೋ ಅಂಥ 1 ಚಮಚ ಕಲ್ಲುಪ್ಪನ್ನ ತಗೋಬೇಕು. ಕಲ್ಲುಪ್ಪನ್ನ ತೆಗೆದುಕೊಂಡು ಆ ಬಟ್ಟೆ ಒಳಗೆ ಹಾಕ್ಬಿಟ್ಟು ರಾಯರಿಗೆ ಪ್ರಿಯವಾದ ಒಂದು ತುಳಸಿ ದಳನ್ನು ಕೂಡ ಅದರೊಳಗಡೆ ಇಟ್ಟು ನೀವು ಗಂಟನ್ನ ಕಟ್ಟಬೇಕು. ರಾಯರ ಮುಂದೆ ಇಡಿ. ನಂತರ ರಾಯರ ಮೂಲ ಮಂತ್ರವಾದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ಮತ್ತೆ 108 ಬಾರಿ ಜಪನ ಮಾಡಿ ರಾತ್ರಿ ನಿಮ್ಮ ಮನಸ್ಸಿನ ಅತಿ ದೊಡ್ಡ ಕಷ್ಟ ಯಾವುದಿದೆಯೋ ಅದನ್ನು ರಾಯರ ಮುಂದೆ ಹೇಳ್ಕೊತಾ ಕಣ್ಣೀರು ಹಾಕಿ ಪ್ರಾರ್ಥನೆನ ಮಾಡಿ ಮಲ್ಕೊಳ್ಳಿ. ನೆಕ್ಸ್ಟು ಮಾರನೇ ದಿನ ಅಂದರೆ ಗುರು ಪೌರ್ಣಿಮೆಯ ಮರುದಿನ ಬೆಳಗ್ಗೆ ಆ ಗಂಟನ್ನ ತೆಗೆದುಕೊಂಡು ನೀವು ನಿಮ್ಮ ಬೀರು ಲಾಕರ್ಗೋ ಅಥವಾ ನೀವೇನಾದರೂ ವ್ಯಾಪಾರ ಮಾಡ್ತಿದ್ರೆ ನಿಮ್ಮ ಅಂಗಡಿಲೋ ಎಲ್ಲಿ ಹಣನ ಇಡ್ತೀರೋ ಅಲ್ಲಿ ಆ ಜಾಗದಲ್ಲಿ ಇಡಿ. ಈ ಹೆಸರು ಕಾಳು ಮತ್ತು ಉಪ್ಪು ಗುರು ಪೌರ್ಣಮಿಯ ರಾತ್ರಿ ರಾಯರ ಧನಾತ್ಮಕ ಕಿರಣಗಳನ್ನು ಹೀರಿಕೊಂಡಿರುತ್ತವೆ. ಇದು ನಿಮ್ಮ ಮನೆಯಲ್ಲಿ ಹಣದ ಅರಿವನ್ನು ಹೆಚ್ಚಿಸುತ್ತದೆ. ಈ ದುಷ್ಟಶಕ್ತಿಗಳನ್ನು ಮನೆಯಿಂದ ಹೊರಹಾಕುತ್ತದೆ.
ನೋಡಿದ್ರಲ್ಲ, ಇಷ್ಟು ವಿಧಾನನ ನೀವು ಗುರುಪೂರ್ಣಿಮೆಯ ದಿನ ಅನುಸರಿಸಿ ಅನುಗ್ರಹನ ಪಡೆದುಕೊಳ್ಳಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.